ಮಹಾನುಭಾವ ಕಳ್ಬಿಟ್ಟೈತಿದೆ. ನಾನು ಊರಿಂದ ಬರ್ತೀನಿ ಅಂತ ಗೊತ್ತಾಗಿ ಎಪ್ಪ್ಯಾಕ್ ಹಚ್ಕೋತಾ ಇದೆಯಲ್ಲ. ನೀವ್ ಬರ್ತೀಯ ಅಂತ ಗೊತ್ತಾಯ್ತಲ್ಲ, ಬಸ್ ಸ್ಟ್ಯಾಂಡ್ ಕರ್ಕೊಂಬರ್ಮ ಅಂತ ಬರ್ತಾ ಇದ್ಯಾ. ಬಸ್ ಸ್ಟ್ಯಾಂಡ್ ಯಾಕಲ್ಲ ಹೋಗಕ್ ಹೋಗಿದ್ದೆ? ನಾನು ಈಗ ತಾನೇ ಬಂದು ಹೆಲಿಕಾಪ್ಟರ್ ಇಂದ ಇಳಿತಾ ಇವನಿ. ಸುಮ್ಮನಪ್ಪ, ಈ ಹಳ್ಳಿಲಿ ಯಾರ್ಯಾರಿಗೆ ಏನೇನ ಊಟ ಮಾಡ್ತಾರೋ, ನಾ ಏನೇನು ಉತ್ತರ ಕೊಡ್ಬೇಕು? ಈ ಹಳ್ಳಿ ಜನ ಹೆಂಗೆ ಅಂತ ಮೊದ್ಲು ತಿಳ್ಕೋಬೇಕು, ಆಮೇಲೆ ಮಿಕ್ಕಿದ್ದೆಲ್ಲ. ಮೇಲೆ ಏನ್ ನೋಡ್ದೆ? ನೀವೇನ್ ನೋಡ್ತಾ ಇದ್ದೀರೋ ನಾನು ಅದನ್ನೇ ನೋಡ್ತಾ ಇದ್ದೀನಿ. ನಾನೇನ್ ನೋಡ್ದೆ? ನನ್ಗೆ ಗೊತ್ತಾ? ಗೊತ್ತಿಲ್ದಲೆ ಯಾಕೆ ನೋಡ್ದೆ ಮೇಲೆ? ನೀನೊಬ್ಬ ಬೇಕುಪ್ಪ ಮೇಲ್ ನೋಡೋ ಹೊತ್ತಿಗೆ ಎಷ್ಟೊಂದ್ ಜನ ಬೇಕುಬ್ರು ಮೇಲ್ ನೋಡ್ತಾವ್ರು ನೋಡು. ಒಬ್ಬ ಮೇಲ್ ನೋಡಿದ್ರೆ ಎಲ್ಲವನ್ನು ಮೇಲ್ ನೋಡೋದು, ಒಬ್ಬ ಕೆಳಗ್ ನೋಡಿದ್ರೆ ಎಲ್ಲವನ್ನು ಕೆಳಗ್ ನೋಡೋದು. ಒಂದ್ ಬೋರ್ವೆಲ್ ತೆಗಿತಾ ಇದ್ರೆ 500 ಜನ ನಿಂತ್ಕೊಂಡು ನೋಡ್ತೀರಿ. ಒಂದ್ ಗೋಡೆ ಮೇಲೆ ಸಿನಿಮಾ ವಾಲ್ ಪೋಸ್ಟ್ ಅಂಟಿಸ್ತಾ ಇದ್ರೆ 1000 ಜನ ನಿಂತ್ಕೊಂಡು ನೋಡ್ತೀರಿ. ಬಡ್ಡೈತವ. ಹಿಂಗಾದ್ರೆ ದೇಶ ಯಾವಾಗಲೇ ಮುಂದಕ್ಕೆ ಬರೋದು? ಹೋಗ ಕ್ಯಾಮೆರಾ ಒಳಗೆ. ಏ ಮೂಸಾ ಸೈಕಲ್ ಶಾಪ್ ಏನೇ ಹಂಗಂದ್ರೆ? ನಮ್ದುಕ್ಕೆ ಹೆಸರು ಅನ್ವರ್ ಮೂಸಾ ಅಂತ, ಶಾರ್ಟ್ ಅಂಡ್ ಸ್ವೀಟ್ ಎ ಮೂಸಾ. ಅದೇ ನಮ್ದುಕ್ಕೆ ಅಂಗಡಿ ಹೆಸರು. ಅದಿರ್ಲಿ, ಈಗ ನಿಮ್ದುಕ್ಕೆ ಏನ್ ಬೇಕು? ಒಂದ್ ಕೇಸರಿ ಬಾತು, ಒಂದ್ ಉಪ್ಪಿಟ್ಟು ಕೊಟ್ಬಿಡು. ಕೇಸರಿದು ಬಾತು ಉಪ್ಪಿಟ್ಟಿಗೆ? ಮತ್ತಿನ್ನೇನೇ ಇಟ್ಕೊಂಡಿರೋ ಸೈಕಲ್ ಶಾಪು ಏನ್ ಕೊಡ್ಲಿ ಅಂತ ಒಳ್ಳೆ ಹೋಟ್ಲ್ ಕೇಳ್ತಾ ಇದೆಯಲ್ಲ. ಒಂದು ಸೈಕಲ್ ಬಾಡಿಗೆ ಬೇಕಾಗಿತ್ತು. ಕಸಂ, ನಮ್ದುಕ್ಕೆ ಮಾಫ್ ಮಾಡಿ. ಗುರ್ತು ಪರಿಚಯ ಇಲ್ಲದೆ ನಮ್ದುಕ್ಕೆ ರೂಲ್ಸ್ ಯಾರಿಗೆ ಸೈಕಲ್ ಕೊಡಕ್ಕಿಲ್ಲ. ನನ್ನ ಅಂಡ್ರ್ ಬೇರ್ಸ್ ಅಂತ ತಿಳ್ಕೊಬೇಡ ನೀನು. ಈ ಊರಾಗೆ ಮಂಡ್ಯ ರಮೇಶ ಅಂತ ಅವ್ರಲ್ಲ, ಅವ್ನ್ ಸ್ವಾದ್ರ ಭಾವ. ಸೈಕಲ್ ಕೊಡ್ತಾರೆ. ಬರುಸೊತ್ತು ಅಂದ್ರೆ ಪಾಷಾಣ ಇದ್ದಾಗೆ ನಮ್ಮ ವಂಶಕ್ಕೆ ದುಡ್ಡೆಷ್ಟು ಹೇಳು? ನಮ್ದುಕ್ಕೆ ನಿಮ್ಗೆ ಸೈಕಲ್ ಕೊಡ್ತಾರೆ, ನಿಮ್ದುಕ್ಕೆ ನಮ್ಗೆ ಸೈಕಲ್ ವಾಪಸ್ ಕೊಡುವಾಗ ದುಡ್ಡು ಕೊಟ್ರೆ ಆಯ್ತು. ಇನ್ನೊಂದ್ಕಿಂತ ಹೇಳು. ನಮ್ದುಕ್ಕೆ ನಿಮ್ಗೆ ಸೈಕಲ್ ಕೊಡ್ತಾರೆ, ನಿಮ್ದುಕ್ಕೆ ಸೈಕಲ್ ವಾಪಸ್ ಕೊಡುವಾಗ ನಮ್ದುಕ್ಕೆ ದುಡ್ಡು ಕೊಟ್ರೆ ಆಯ್ತು. ರಾಜ ವ್ಯಾಪಾರ ಕೊಡು ಮೂಸಾ. ಸಲಾಂ ವಾಲೇಕುಂ. ವಾಲೇಕುಂ ಸಲಾಂ. ಅಮ್ಮ ಎಂದರೆ ಮಾಮಾಜಿ, 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 ಅಲ್ಲ ಗಾಡಿ ರೋಕೋ ಮಾಮಾಜಿ, ಸೈಕಲ್ ರೋಕೋ ಮಾಮಾಜಿ. ಬ್ರೇಕ್ ಇಲ್ಲ. ಏಯ್ ಮೂಸಾ, ಒಳ್ಳೆ ಕೆಲ್ಸ ಕೊಟ್ಟಾಗ ಬೆಕ್ಕಟ್ಟ ಬಂದಂಗೆ ಏನೇನ್ ಗಲಾಟೆ? ಮಾಮಾಜಿ, ನಿಮ್ದುಕ್ಕೆ ಬಾಡಿಗೆಗೆ ಸೈಕಲ್ ತಗೊಂಡು 12 ದಿನಕ್ಕೆ ಮೇಲೆ ಆಯ್ತು. ಅದಕ್ಕೆ ಸೈಕಲ್ ಬಿಡಲ್ಲ ಅಂತೀರಾ, ಬಾಡಿಗೆ ದುಡ್ಡು ಕೊಡಲ್ಲ ಅಂತೀರಾ. ನಾನ್ ಸೈಕಲ್ ತಗೋಬೇಕಾದ್ರೆ ಇವತ್ತೇ ಬಿಡ್ಬೇಕು ಅಂತ ನೀನೇನಾರು ಹೇಳಿದ್ದ? ಇಲ್ಲ. ನಾನ್ ಯಾವತ್ ಬಿಟ್ರೆ ನಿಂಗೇನು? ನಿಮ್ದುಕ್ಕೆ ಯಾವಾಗ ಸೈಕಲ್ ಬಿಟ್ರು ಪರ್ವಾನಿ, ಆದ್ರೆ ಇಲ್ಲಿವರೆಗೂ ಆಗಿರೋ ಬಾಡದೇವ್ ತಗದ್ ಕೊಟ ಅಂದ್ರೆ ನನ್ಗೆ ಈ ಮೋಸ ಸುಳ್ಳು ತಟವಟ ಅಂದ್ರೆಲ್ಲ ಆಗಲ್ಲ, ಗೊತ್ತಾಯ್ತಾ? ನಾನ್ ನಿನ್ನ ಹತ್ರ ಸೈಕಲ್ ತಗೋಬೇಕಾದ್ರೆ ಏನ್ ಹೇಳಿದ್ದೆ ನೀನು? ನಿಮ್ದುಕ್ಕೆ ಸೈಕಲ್ ಬಿಡುವಾಗ ದುಡ್ಡು ಕೊಟ್ರೆ ಸಾಕು ಅಂದೆ. ಹೇಳಿದ್ದೆ ತಾನೇ? ಹೌದು. ಈಗ ನಾನ್ ಸೈಕಲ್ ಬಿಡಕ್ ಬಂದಿದ್ದೀನಾ? ಇಲ್ಲ. ಸರಿ, ಮತ್ತೆ ಸೈಕಲ್ ಬಿಡ್ಬೇಕಾದ್ರೆ ನೀನ್ ದುಡ್ಡು ಕೊಡ್ತೀನಿ. ಇಷ್ಟಕ್ಕೆ ಏನೋ ದೊಡ್ಡ ತಪ್ಪು ಮಾಡ್ದು ನಂಗೆ. ನಾನು ಒಳ್ಳೆ ಕೆಲ್ಸ ಕೊಟ್ಟಾಗ ಬಂದ ಅಡ್ಡ ತರಪ್ತೀಯಾ? ಮರ್ಯಾದಿಂದ ಹೋಗಿ ಸೈಕಲ್ ಶಾಪ್ ನೋಡ್ಕೋ ಹೋಗು. ಇರೋ 4 ಸೈಕಲ್ ಯಾವನ ಎತ್ಕೊಂಡು ಹೋಗ್ಬಿಟ್ಟಾನು. ಮೊದ್ಲೇ ಕಳ್ಳನ್ ಮಕ್ಳು ಊರಿದು ಕೈತಿಗ. ಅಮ್ಮ ಎಂದರೆ ಏನೋ ಯಾಲ್ಲ, ಇಂತ 10 ಕಸ್ಟಮರ್ ದಿಯಾ ತೋ ನಮ್ದುಕ್ಕೆ ಅಂಗಡಿ ಮುಚ್ಚಿಬಿಡ್ತಾರೆ. ಮಾಮಾಜಿ, 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 ಹೊರಡ ನಿಲ್ಸ ಮಾಮ. ನಾನ್ ಬಾಯಿ ತಪ್ಪಿ ಸೈಕಲ್ ವಾಪಸ್ ಕೊಡ್ಬೇಕಾದ್ರೆ ಹಣ ಕೊಟ್ರೆ ಸಾಕು ಅಂದೆ. ನನ್ಗೆ ನೀನ್ ಹಣ ಕೊಡದೇ ಇದ್ರು ಪರವಾಗಿಲ್ಲ, ಸೈಕಲ್ ಕೊಟ್ಬಿಡು ಮಾಮು. ಮೂಸಾ, ಈ ಸೈಕಲ್ ತಗೊಂಡ್ ನಾನೇನಾದ್ರೂ ಪರದೇಶಕ್ಕೆ ಹೋಗಿದ್ದೀನೇನೆ? ಇಲ್ಲ ಮಾಮು. ಇಲ್ಲ, ಯಾವ ಬೇಕು ನನ್ ಮಗನ್ಗಾದ್ರೂ ಮಾರಿದಿನ? ಇಲ್ಲ ಮಾಮು. ನಿನ್ ಕಣ್ ಮುಂದೆನೆ ಈ ಹಳ್ಳಿಲಿ ಇದೇ ಸೈಕಲ್ ಮೇಲೆ ಸುತ್ತಾ ಇದ್ದೀನಿ ತಾನೆ? ಹೌದು ಮಾಮು. ನೀನು ಈ ಸೈಕಲ್ ಕೊಡ್ಬೇಕಾದ್ರೆ ನನ್ಗೇನ್ ಹೇಳಿದ್ದೆ? ಸೈಕಲ್ ವಾಪಸ್ ಕೊಡ್ಬೇಕಾದ್ರೆ ಹಣ ಕೊಟ್ರೆ ಸಾಕು ಅಂದೆ. ಸೈಕಲ್ ಬಿಡ್ಬೇಕಾದ್ರೆ ನಿನ್ ಹಣ ಕೊಡ್ತೀನಿ. ಹಣ ಯಾವಾಗ ಬರುತ್ತೆ ಮಾಮು? ಸೈಕಲ್ ಬಿಡ್ಬೇಕಾದ್ರೆ ಬರುತ್ತೆ. ಸೈಕಲ್ ಯಾವಾಗ ಕೊಡ್ತೀಯ ಮಾಮು? ಹಣ ಬಂದಾಗ ಬಿಡ್ತೀನಿ. ನಿನ್ ಕ್ಯಾರೆಕ್ಟರ್ ಮೆಚ್ಚಿ ನಿನ್ಗೆ ಬಹಳ ಇಲ್ದ ಸೈಕಲ್ ಕೊಟ್ಟಿದ್ದೀನಿ ಅಂತ ತಿಳ್ಕೊ. ನನ್ ಸೈಕಲ್ ನನ್ಗೆ ವಾಪಸ್ ಕೊಟ್ಬಿಡು. ಸೈಕಲ್ ನನಗ್ ದಾನ ಕೊಡ್ತೀಯಾ? ನನ್ನೇನಂತ ಭಿಕಾರಿ ನನ್ ಮಗ ಅಂತ ತಿಳ್ಕೊಂಬಿಟ? ಈ ಸೈಕಲ್ ಈಗಲೇ ನಿನ್ ಮಕ್ಕದ ಮೇಲೆ ಎಸ್ಬಿಟ್ಟೇನು. ನಿನ್ ಹಂಗೆ ಬೇಡ. ಆದ್ರೆ ನಾನು ಈ ಊರಾಗೆ 1 ತಿಂಗಳಿಂದ ಸೈಕಲ್ ಹತ್ಕೊಂಡು ತಿರ್ಗದನ್ನ ಈ ಊರ್ ಜನ ಎಲ್ಲ ನೋಡೋರೆ. ನಾಳೆ ಸೈಕಲ್ ಏನಾಯ್ತಣ್ಣ ಅಂತ ಕೇಳಿದ್ರೆ ಮೂಸಾ ಕಿತ್ಕೊಂಡು ಹೋದ ಅಂತ ಹೇಳಕ್ಕಾಯ್ತದ? ನನ್ ಮರ್ವಾದ ಏನಾಗ್ಬೇಕು, ನನ್ ಪ್ರಿಸ್ಟೇಜ್ ಏನಾಗ್ಬೇಕು? ಹೋಗ ಸೈಕಲ್ ಶಾಪ್ ನೋಡ್ಕೋ.
ಆ ಇವತ್ ಮಧ್ಯಾಹ್ನ ನನ್ನ ಫ್ರೆಂಡ್ ಒಬ್ಬ ಅಬ್ರಾಡಿಂದ ಬರ್ತಾವನೆ ನಾನು ಹುಡಿಕೊಂಡು ನನ್ನ ಹೆಸರು ಬರ್ಕೊಂಡು ಅವನಿಗೊಂದ್ ಸೈಕಲ್ ಕೊಟ್ಬಿಡು. ಸುದಿ ನಮಿದೆ ಸಖಿ ಸುದಿ ನಮಿ. ಅರೆ ಮೇರಿ ಪ್ಯಾರಿ ಬೇಟಿ, ನಿಮ್ದಕ್ಕೆ ಹೋಗಿ ಆ ದಡಿನ ಕೈಲಿ ಸಿಕ್ಕಾಕೊಂಡಿದ್ಯಲ್ಲ, ಅಯ್ಯೋ ಅಯ್ಯ. ಆಯಾಗಿದೆ ಈಗ ಹಗುರಾಗಿದೆ. ಆ ಅಯ್ಯೋಯ್ಯೋ ಹೋಗಿದ್ ಈ ಗಾಳಿನ. ನಾನು ಇನ್ನೇನೋ ಅನ್ಕಂಡೆ. ಮಾದಪ್ಪ, ಓಹೋ ನಮಸ್ಕಾರ ಚೇರ್ಮನ್ರೆ. ಯಾಕೆ ಸೈಕಲ್ ತಳ್ಕೊಂಡು ಹೋಗ್ತಾ ಇದ್ಯಾ? ಏನಾಯ್ತು? ಗಾಳಿ ಹೊಂಟೋಗ್ಬಿಟ್ಟದೆ. ಏ ಕೃಷ್ಣ, ಪಂಪ್ ತರ್ತಾರಲೆ, ನಾನ್ ಸೈಕಲ್ ಗಾಳಿ ಓಡಿಸ್ಕೊಡ್ತೀನಿ, ಯೋಚನೆ ಮಾಡ್ಬೇಡ. ಆಹಾ ಚೇರ್ಮನ್ರು ಅಂದ್ರೆ ಹಿಂಗಿರ್ಬೇಕಪ್ಪ. ಗಾಳಿ ಹೋದವ್ರಿಗೂ ಗಾಳಿ ಹೊಡ್ಕೊಡ್ತಾರೆ. ಆಹಾ ಗಾಳಿ ಹೊಡಿಯಕ್ಕೆ ಎಷ್ಟು ಕೊಡ್ಬೇಕು? ಸಾಕ್ ಕೆಲ್ಸಯ್ಯ, ಇಷ್ಟೇನಾ ನೀನ್ ನಾನು ಅರ್ಥ ಮಾಡ್ಕೊಂಡಿರೋದು? ನಾನು ಗಾಳಿ ಹೊಡಿಯೋದಕ್ಕೆ ಕಾಸು ತಗೊಳಲ್ಲ. ಆಹಾ ದೊಡ್ಡ ಮನ್ಸ, ಕೈ ಎತ್ ಮುಗಿಬೇಕು. ಕೃಷ್ಣ ಈಗ ಹೊಡಿ. ಹೊಡಿಲೆ. ಬೋ ಉಪಕಾರ ಆಯ್ತು ಚೇರ್ಮನ್ರೆ, ನಾನು ನಿನ್ ಬರ್ತೀನಿ. ಇದ್ಯಾಕ್ ಚೇರ್ಮನ್ರೆ? ಮಾದೇವಪ್ಪ, ಗಾಳಿ ಇಲ್ದೆ ಗಾಡಿ ಓಡುತ್ತಾ? ನಮ್ ತಾಯಿ ಸತ್ವಾಗ್ಲು ಹೇಳ್ತೀನಿ, ಎತ್ತಿನ ಗಾಡಿ ಒಂದ್ ಬಿಟ್ರೆ ಇನ್ಯಾವ ಗಾಡಿನೂ ಓಡಕ್ಕಿಲ್ಲ. ಅಂದ್ರೆ ಇವಾಗ ನಿನ್ ಗಾಡಿ ನನ್ ಗಾಳಿಯಿಂದಲೇ ಓಡ್ತಿರೋದು. ಚೇರ್ಮನ್ರೆ, ನಾನ್ ಯಾರ ಹಂಗಲ್ಲೂ ಬದುಕೋ ಮನ್ಸ ಅಲ್ಲ, ಹಂಗೆ ಯಾರ ಮುಲಾಜಿನೂ ನಂಗೆ ಬೇಕಾಗಿಲ್ಲ. ಮತ್ತೇನು ಬಂದ್ರಿ ಚೇರ್ಮನ್ರೆ? ನಿನ್ ಗಾಡಿ ಇಲ್ಲಿದೆ, ನನ್ ಗಾಳಿಯಲ್ಲಿ ಗಾಳಿಯಲ್ಲಿ ಲೀನವಾಯಿತು. ಗಾಳಿನ ಹಿಡ್ಕೊಡು, ನಿನ್ ಗಾಡಿನ ತಗೊಂಡೋಗು. ಗಾಳಿನ ಯಾವ ನನ್ ಮಗನ ಕೈಲಿ ಹಿಡ್ಕೊಡಕ್ ಆಯ್ತದೆ? ನೋಡಪ್ಪ, ಈ ಊರ್ ಚೇರ್ಮನ್ ನಾನು. ಇಲ್ಲಿ ನಡೆಯೋ ಸಮಸ್ಯೆಗಳಿಗೆಲ್ಲ ನಾನೇ ತೀರ್ಮಾನ ಕೊಡೋದು. ಮರ್ಯಾದೆಯಾಗಿ ಗಾಳಿನ ಹಿಡ್ಕೊಡು, ನಿನ್ ಗಾಡಿನ ತಗೊಂಡೋಗು. ಇಲ್ಲ ಅಂದ್ರೆ ಅಲ್ಲಿ ನೋಡು. ಬರ್ತೀನಿ ಚೇರ್ಮನ್ರೆ. ನನ್ನೇ ಎದುರಿಸ್ತೀಯ ಚೇರ್ಮನ್? ಎಲ್ರಿಗೂ ಸೇರಿಸಿ ಸರಿಯಾಗಿ ಬೆಳೆ ಇಕ್ತೀನಿ. ಚೇರ್ಮನ್ರೆ, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ನಮ್ದಕ್ಕೆ ಸೈಕಲ್ ಸಿಕ್ತು. ಶುಕ್ರಿಯಾ. 100 ರೂಪಾಯಿ 100 ರೂಪಾಯಿ 100 ರೂಪಾಯಿ. ಯಾರ್ ದೇವ್ರು ನೋಡ್ಬೇಕೋ ಅವ್ರು 100 ರೂಪಾಯಿ ಕೊಡಿ. ನಾನೇನಾದ್ರು ದೇವ್ರು ತೋರ್ಸಿಲ್ಲ ಅಂದ್ರೆ 100ಕ್ಕೆ 200 ರೂಪಾಯಿ ವಾಪಸ್ ಕೊಡ್ತೀನಿ. 200 ರೂಪಾಯಿ ನೀ ಕೊಡದೆ ಹೋದ್ರೆ ಮೆಡ್ ತಗೊಂಡೋಡಿ. ಆದ್ರೆ ಮದ್ವೆ ಆದವ್ರಿಗೆ ಮಾತ್ರ ಕಾಣೋದು. ಯಾರನ್ನ 100 ರೂಪಾಯಿ? ಆಹಾ ಕೊಡು ರಾಜ, ಕೊಡು ಚಿನ್ನ, ಕೊಡು. ಏನಪ್ಪ, ನೀನ್ ಖಂಡಿತ ದೇವ್ರನ್ನ ತೋರಿಸ್ತೀಯಾ? ಏನ್ ಚೇರ್ಮನ್ರೆ ಹಿಂಗ್ ಕೇಳ್ತಾ ಇದೀರಾ? ಇವರೆಲ್ಲ 100 ರೂಪಾಯಿ ಕೊಡ್ತಾವ್ರಲ್ಲ, ಇವರೆಲ್ಲ ಏನ್ ದಡ್ಡ ನನ್ ಮಕ್ಳ? ಹೇಳಿ ಕೇಳಿ ನೀವು ಊರ್ ಚೇರ್ಮನ್ರು. ನಾನೇನಾದ್ರು ದೇವ್ರು ತೋರ್ಸಿಲ್ಲ ಅಂದ್ರೆ ದೇವ್ರಿರೋ ಜಾಗಕ್ಕೆ ನನ್ನೇ ಕಳಿಸ್ಬಿಡ್ತೀರಾ? ಅಯ್ಯೋ ಬ್ಯಾಡಿ ಸ್ವಾಮಿ, ಅವನ್ ಮಾತು ನಂಬೇಡಿ. ಅವನ್ ದೇವ್ರನ್ನ ತೋರಿಸ್ದೇ ಇದ್ರೆ ಆಮೇಲೆ ನಾನೇನು ಅಂತ ಅವನಿಗೆ ತೋರಿಸ್ತೀನಿ. ಅದು ಮಾತು. ಇನ್ಯಾರ್ಗನ್ನ ದೇವ್ರು ತೋರಿಸ್ಬೇಕು? 100 ರೂಪಾಯಿ 100 ರೂಪಾಯಿ 100 ರೂಪಾಯಿ. ನಾಳೆ ಬೆಳಿಗ್ಗೆ ನೀವೆಲ್ಲ ನೀಟಾಗಿ ಸ್ನಾನ ಮಾಡಿ ಊರ್ ಮುಂದದ ಕೆರೆ ಹತ್ರ ಸೇರ್ಕೋಬೇಕು. ಸ್ನಾನ ಮಾಡದೆ ಯಾರಾದ್ರೂ ಬಂದ್ರೆ ದೇವ್ರು ಕಾಣೋದಿಲ್ಲ. ಜೊತೆಗೆ ಯಾವ್ದೇ ಕಾರಣಕ್ಕೂ ನಿಮ್ ಹೆಂಡತಿನ ಕರ್ಕೊಂಡ್ ಬರಬಾರ್ದು. ಮುಟ್ಟು ಚಟ್ಟು ಆಗಿದ್ ಜಾಗಕ್ಕೆ ದೇವ್ರು ಕರೆದ್ರೆ ಬರೋದಿಲ್ಲ ಸ್ವಾಮಿ. ಅದಕ್ಕೆ ಈಗ ನೀವೆಲ್ಲ ದಯಮಾಡಿಸ್ಬೋದು. ನಾಳೆ ಬೆಳಿಗ್ಗೆ ಬನ್ನಿ. ಹೋಗಿ ದೇವ್ರು ತೋರಿಸ್ತೇನೆ, ಬನ್ನಿ ಬೇಗ ಬನ್ನಿ. ಓಡೇನ್ ಎಲ್ಲ ಸಾಲಾಗಿ ನಿಲ್ಲಿ. ಅಗೋ ಅಲ್ಲಿ ಕರಿ ಮೋಡದ ಮೇಲೆ ಒಂದ್ ಬಿಳಿ ಮೋಡ ಇದೆಯಲ್ಲ, ಅಲ್ಲೇ ದೇವ್ರು ಬರೋದು. ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇರಿ. ದೇವ್ರು ಬರ್ಲಿಲ್ಲ ಅಂದ್ರೆ 100ಕ್ಕೆ 200 ಕೊಡ್ತೀಯ ತಾನೆ? ನಿಮ್ ತಾಯಣೆ ಕೊಡ್ತೀನಿ. ಎಲ್ಲಯ್ಯ, ದೇವ್ರು ಕಾಣಿಸ್ತಾ ಇಲ್ಲ. ರೀ ಐನೋರೆ, ಮುಚ್ಕೊಳ್ರಿ ಬಾಯಿ. ದೇವ್ರು ನಮ್ ತರ ಕೆಲಸ ಕಾರ್ಯ ಇಲ್ದಲ್ಲಿರೋ ಬಿಗ್ಟಾಸಿ ನನ್ ಮಗ ಅಲ್ಲ. ಭೂಮಿ ಮೇಲಿರೋ 84 ಕೋಟಿ ಜೀವರಾಶಿನ ನೋಡ್ಕೊಂಡು ಫೈನಲ್ ಆಗಿ ಇಲ್ಲಿಗೆ ಬರ್ಬೇಕು ತಾನೆ. ಅಲ್ಲೇ ನೋಡ್ತಾ ಇರ್ರಿ. ಅಬ್ಬಾ ದೇವ್ರೇ, ಅಯ್ಯೋ ಬಂದ್ಬಿಟ್ಟ ನೋಡ್ರಿ. ಅಲ್ಲಿ ಪಟ್ಟೆ ಪಿತಾಂಬರ ಹುಟ್ಟಿದಾನೆ, ನವರತ್ನ ಕಿರೀಟ, ಮೈಯಲ್ಲೆಲ್ಲ ಹಾರ ಹಾಕೊಂಡಿದ್ದಾನೆ. ಅಯ್ಯೋ ದೇವ್ರೇ, ನನ್ ಜನ್ಮ ಸಾರ್ಥಕ ಆಯ್ತಪ್ಪ, ನನ್ ಜನ್ಮ ಸಾರ್ಥಕ ಎಲ್ಲಿ ಆಯ್ತು. ಕಾಣ್ತಾ ಇದ್ದಾನೆ ದೇವ್ರು? ಎಲ್ ಕಾಣಿಸ್ತಾನ? ಅಯ್ಯೋ ಕಕ್ವಾ ನನ್ನ ಮಗನೇ, ಕಳ್ಕೊಂಡಲ್ಲೋ ಅದೃಷ್ಟನ. ಯಾರ ಹೆಂಡತಿ ಪತಿವ್ರತೆನೋ ಅವ್ರಿಗೆ ಆ ಭಗವಂತ ಕಾಣಿಸೋದು. ಸ್ವಾಮಿ, ನಿಮ್ಗೆ ದೇವ್ರು ಕಾಣ್ತಾ ಇದೀಯಾ? ಸುಮ್ಮನೆ
ಎಲ್ರ ಮುಂದೆ 100 ರೂಪಾಯಿಗೋಸ್ಕರ ನನ್ನ ಹೆಂಡತಿ ಪತಿವ್ರತೆ ಅಲ್ಲ ಅಂತ ಹೇಳಕ್ಕಾಗತ್ತೇನೆಯ? ದೇವ್ರೇ ಕೊಬ್ಬರಿ ಬಳ್ಳಿ ತರ ಎಲ್ಲಾ ಬೆಳಗು ಉಗ್ರ ಹಾಕೊಂಡಿದ್ಯಲ್ಲಪ್ಪ. ಗೋವಿಂದ ಚೇರ್ಮನ್ರೆ, ದೇವ್ರು ಕಾಣಿಸ್ತಾ ಇದ್ದಾನೆ. ಓಹೋ ಎರಡೆರಡು ಕಾಣಿಸ್ತಾ ಇದೆ. ಹೇಳು, ಏನ್ ಕಾಣಿಸ್ತಾ ಇರೋದು? ಎರಡೆರಡು 2 ಪಾದಗಳು. ಆಹಾ ಪರಮಾತ್ಮ, ಒಂದು ಕೈಲಾಸ, ಇನ್ನೊಂದು ವೈಕುಂಠ. ಬೇಗ ಮನೆ ಸೇರ್ಕಣಿ, ಎಲ್ರ ಜನ್ಮ ಪಾವನ ಆಯ್ತು. ಆಹಾ ಎಂತ ಧನ್ಯನ ಮಾಡಿದೆಯೋ ಪರಮಾತ್ಮ. ಅಬ್ಬ, ಈ ಊರಲ್ಲಿ 50,000 ರೂಪಾಯಿ ಕಲೆಕ್ಷನ್, ಮುಂದೂರಲ್ಲಿ 2 ಲಕ್ಷ ರೂಪಾಯಿ ಮಾಡ್ಕೊಂಡ್ಬಿಟ್ಟು ಹಿಂಗೆ ಊರ್ ಮೇಲೆ ತಿರುಗಿ 1 4 ಕೋಟಿ ಮಾಡ್ಕೊಂಡ್ಬಿಟ್ಟು ಎಲ್ಲಾರ ನೀಟಾಗಿ ಸೆಟ್ಲ್ ಆಗ್ಬಿಡೋದು. ಜಿಂಗ್ ಚಾಕ್.